ಎಲ್ಲ ತಾಲೂಕು ವಿಧಾನಸಭಾ ಮತಕ್ಷೇತ್ರಗಳಲ್ಲೂ ಕೂಡ ವೇಮನವರ ಜಯಂತಿಯ ಹಿನ್ನೆಲೆಯಲ್ಲಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವಚನ ಸಾಹಿತ್ಯ ಸಮ್ಮೇಳನ ಮತ್ತು ಇವತ್ತು ಕಲಬುರಗಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ಬಹುಶಃ ಇಲ್ಲಿಯ ಸಮಾರಂಭಕ್ಕೆ ಜನ ಇಲ್ಲ ಅಂತ ಅನಿಸ್ಬೋದು. ಆದರೆ ಕಾಳಗಳು ತುಂಬಿರುವಂತಹ ಈ ಸಮಾರಂಭದಲ್ಲಿ ನನಗೆ 10 ನಿಮಿಷ ಮಾತಾಡಲಿಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರು ಒಂದು 20 ನಿಮಿಷ ಅಂತ ಹೇಳಿದ್ದಾರೆ. ಅಷ್ಟರೊಳಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೇಮನ ಜೀವಕಾರುಣ್ಯದ ಕವಿ. ವೇಮನ ಜನಸಾಮಾನ್ಯರ ಕವಿ. ವೇಮನ ಈ ಲೋಕಕ್ಕೆ ಮಾರ್ಗದರ್ಶನವನ್ನು ನೀಡಿದಂತಹ ಕವಿ. ತನ್ನ ಜೀವಿತಾವಧಿಯ ಕಾಲಘಟ್ಟದಲ್ಲಿ ಜಾತೀಯತೆಯನ್ನು, ಅಂಧಶ್ರದ್ಧೆಯನ್ನು, ಮೇಲು ಕೀಳುಗಳನ್ನು ತಮ್ಮ ಪದ್ಯಗಳ ಮೂಲಕ, ತಮ್ಮ ವಚನಗಳ ಮೂಲಕ ಧಿಕ್ಕರಿಸಿದಂಥ ಕವಿ ವೇಮನ. 1412ರಿಂದ 1480 ನಡುವೆ ಆತ ಬದುಕಿದ್ದ. ಸುಮಾರು 68 ವರ್ಷ ಈ ವೇಮನ ಮಹಾಕವಿಯ ಕಾಲಘಟ್ಟ. ಜೀವನವೆಂಬ ಸಂತೆಯೊಳಗೆ ಇದ್ದುಕೊಂಡೇ ಸಂತನಾದ, ಮಹಾಂತನಾದ ಮತ್ತು ಆತ ಬೆಳೆದದ್ದು ತುಂಬ ಅಭೂತಪೂರ್ವ. 15ನೇ ಶತಮಾನದ ಒಬ್ಬ ತೆಲುಗು ಭಾಷೆಯ ಅನುಭವಿ ವಚನಕಾರ, ಸಮಾಜ ಸುಧಾರಕ ಎಂದರೆ ಮಹಾಯೋಗಿ ವೇಮನ ಅಂತಲೇ ನಾವು ಅಂದ್ಕೊಳ್ತೇವೆ. ಕನ್ನಡದಲ್ಲಿ ತ್ರಿಪದಿಗಳನ್ನು ಬರೆದಂತಹ ಕವಿ ಸರ್ವಜ್ಞ ಹೇಗೋ, ತಮಿಳಿನಲ್ಲಿ ತಿರುವಳ್ಳವರ್ ಕವಿ ಹೇಗೋ, ತೆಲುಗಿನಲ್ಲಿ ವೇಮನ ಕೂಡ ಮಹಾ ಶ್ರೇಷ್ಠ ಕವಿ, ಮಹಾಕವಿ ಎಂದು ಹೇಳಲಾಗುತ್ತೆ. ಈಗ ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮ ಸರ್ವಜ್ಞ ಕಾಲೇಜಿನ ಮಕ್ಕಳು ನಾಡಗೀತೆಯನ್ನು ಹಾಡಿದರು. ಆ ನಾಡಗೀತೆಯಲ್ಲಿ ಬಸವಣ್ಣನ ಕುರಿತು, ಬುದ್ಧನ ಕುರಿತು, ಶರಣರ ಕುರಿತು, ದಾರ್ಶನಿಕರ ಕುರಿತು ಆ ನಾಡಗೀತೆಯಲ್ಲಿ ಹೇಗೆ ಹೆಸರುಗಳು ಪ್ರಸ್ತಾಪಗೊಂಡವೋ ಹಾಗೆಯೇ ತೆಲುಗಿನ ನಾಡಗೀತೆಯಲ್ಲಿ ವೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮನವರ ಹೆಸರುಗಳೂ ಕೂಡ ಪ್ರಸ್ತಾಪಗೊಂಡಿವೆ. ಅಂದರೆ ಅವರು ಎಂಥ ದಾರ್ಶನಿಕರು ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತದೆ. ಏನಾಗಲಿತ್ತು ನಮ್ಮ ಕಡೆಗೆ ಕಳಿಸಿ ನಾನು ಈ ಕಡೆ ಮುಂಚೆನೆಯಲ್ಲಿ ಬಂದಿದ್ದೆ. ಯಾಕಂದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ನೋಡಿ, ಮಹಾನ್ ಯೋಗಿ ಒಂದು ಹತ್ತಿಗೆ ಸಂಸ್ಕಾರವನ್ನು ಪಡ್ಕೊಂಡು ತ್ಯಾಗಿಯಾಗಿ ಇವತ್ತು ಯೋಗಿಯಾಗಿ ಸಮಾಜಕ್ಕೆ ಒಬ್ಬ ಮಹಾನ್ ಸಂತ ಅಂತ ಹೇಳ್ಬೋದು ಇವತ್ತು. ಯಾಕಂದರೆ ನಿಮಗೆಲ್ಲ ಗೊತ್ತಿರಬೇಕು, ಕಾಯಕದಲ್ಲಿ ನಿರತಳಾಗಿರ್ತಕ್ಕಂಥ ಮಹಾನ್ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ. ಆ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಯಾಕಂದರೆ ಎಷ್ಟು ಸಹನ ಶಕ್ತಿ. ಅದಕ್ಕೆ ನಾನು ಹೇಳ್ತೀನಿ, ತಾಯಿಯಿಂದಲಿರ್ತಕ್ಕಂಥ ಸಹನ ಶಕ್ತಿ ನಮ್ಮಲ್ಲಿ ಗಂಡು ಮಕ್ಕಳಲ್ಲಿ ಇರೋಂಗಿಲ್ಲ. ಅದಕ್ಕೆ ಅಂಥ ಒಂದು ತಾಳ್ಮೆಯಿಂದ ಮೈದನಿಗಿರ್ತಕ್ಕಂಥ ದುರ್ಚಟಗಳನ್ನು ಯಾವ ರೀತಿ ಉಳಿಸ್ಬೇಕಂತಕ್ಕಂಥ ಒಂದು ಸಂಕಲ್ಪ ಮಾಡಿ ಆ ತಾಯಿ ಏನಪ್ಪ ಅಂದರೆ ಆ ಮೈದನಿಗೆ ಮಹಾಯೋಗಿಯಾಗಿ ಅವನಿಗೆ ಯಾವಾಗ ಪರಿವರ್ತನೆ, ಮನುಷ್ಯನಲ್ಲಿ ಪರಿವರ್ತನೆ ಆಯಿತೋ ಆವಾಗ ಗೊತ್ತಾಯಿತು. ಅದಕ್ಕೆ ಹೇಳ್ತಾರಲ್ಲ, ಕಾಯಕವೆಂಬುದು ಕರ್ಮಯೋಗವು, ದೇಯವೆಂಬುದು ದೇವ ಮಂದಿರ. ಕಾಯಕದೊಂದಿಗೆ ದೇಹದಂಡಿಸಿ ಆರೋಗ್ಯ ಹೊಂದದು. ದೇಯವೆಂಬುದೇ ನಿನ್ನ ಆತ್ಮ, ಉಸಿರು ಎಂಬುದೇ ಪರಮಾತ್ಮ. ಯಾರನ್ನ ಉಸಿರಿ ಕಡೆಗೇನ ಪರಮಾತ್ಮನ ಮಂತ್ರ ಉಸಿರು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸಮಾಜ ಸೇವೆ ಆಗಲಿ, ನಿಸರ್ಗದ ಸೇವೆ ಆಗಲಿ ನಾವು ಮಾಡ್ತೀವಿ. ಪರಮಾತ್ಮ ಯಾವತ್ತೂ ನಮ್ಮ ಬೆನ್ನಿಗೆ ಹಿಂದೆ ಇರ್ತಾನಂತಕ್ಕಂಥ ಮಾತನ್ನು ಉದಾಹರಣೆಗೆ ಹೇಳ್ತೇವೆ. ನಿಜವಾಗಿ ಹೇಳಬೇಕಾದ್ರೆ ಇಷ್ಟು ಇವತ್ತು ನಮ್ಮ ಭಾಗದಲ್ಲಿ ಕೂಡ ಆ ತಾಯಿಯ ಒಂದು ದೊಡ್ಡ ಒಂದು ಗುಡಿ ಕೂಡ ಕಟ್ಟಿದ್ದಾರೆ ನಮ್ಮ ಡಾಕ್ಟರ್ ವಿಶ್ವನಾಥ ರೆಡ್ಡಿ ಸಾಹೇಬರು ಕೂಡ. ನಿಜವಾಗಿ ಹೇಳಬೇಕಾದ್ರೆ 5 ದಿನ ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಇಂಥ ಒಂದು ಶಿವಶರಣೀಯರ
ಹೆಜ್ಜೆಜ್ಜಿಗೆ ಕೂಡ ಅವನ ಸ್ಮರಣೆ ಜನರಿಗೆ ಹೊಡಿಲಿ ಅಂತಕ್ಕಂಥ ಮಾತು. ಶ್ರೀಸಲಿಗೆ ಹೋಗ್ಬೇಕಾದ್ರೆ ದಾರ್ಯಾಗ ಒಂದಿನ ಅಲ್ಲೇ ಉಳ್ಕೊಂಡು ಹೋಗ್ಲಿ ಅಂತಕ್ಕಂಥ ಒಂದು ದೊಡ್ಡ ಒಂದು ಗುಡಿನೇ ಕಟ್ಟಿದ್ದಾರೆ ಅವರು. ನಾನು ಯಾಕಂತಂದರೆ ಇವತ್ತ ನಿಜವಾಗಿ ಹೇಳಬೇಕಾದ್ರೆ मन की रोग आदि है, तन की रोग व्याधि है, पद की रोग उपाधि है और तीनों रोगों की एक दवा समाधि है. ज्ञानी का विश्वास आदि व्याधि उपाधि में नहीं होता है. संत समाधि का स्वर है. संत के सामने बैठो, समाधि को साधना सीखो. ಎಲ್ಲಿ ಅಂತ ಮಹಾತ್ಮರ ಸಾನ್ನಿಧ್ಯದಲ್ಲಿ ನಾವು ಪಳಗ್ತೀವಿ ಅಂದರೆ ಅಲ್ಲಿ ಪವರ್ ಆಫ್ ಟ್ರಾನ್ಸ್ಮಿಷನ್ ನಮ್ಗೆ ಅರ್ಥ ಬರ್ತದೆ. ಅದಕ್ಕೆ ಯಾವತ್ತೂ ಮಹಾತ್ಮರ ಸಾನ್ನಿಧ್ಯದಲ್ಲಿ ಇರೋದು ಭಾಳ ಒಳ್ಳೆಯದಂತಕ್ಕಂಥ ಮಾತು ಹೇಳ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲಾ ರೆಡ್ಡಿ ಸಮಾಜದ ಒಬ್ಬ ನಿಜವಾಗಿ ಹೇಳಬೇಕಾದ್ರೆ ಅವರು ಒಬ್ಬ ಸಂತ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡ ನಾವು ಎಷ್ಟೋ ಇದು ಮಾಡಿದ್ರು ಸನ್ಮಾನ ಕೂಡ ಅವರು ಅಷ್ಟು ತಿರಸ್ಕರಿಸ್ತಾರೆ. ಅವ್ರು ಯಾವುದಕ್ಕೂ ಆಡಂಬರೇ ಬೇಕಾಗಿಲ್ಲ ಅಂತಾರೆ ನಿಜವಾಗಿ ಅವರ ಇದರಲ್ಲಿ. ಯಾಕಂದರೆ ಅವರು ಸರ್ವಜ್ಞ ಸ್ಕೂಲ್ನಲ್ಲಿ ನಾನು ಯಾವಾಗಲೂ ಹೋಗ್ತಿದ್ವಿ. ನಮ್ಮ ಮೊಮ್ಮಕ್ಕಳು ಕೂಡ ಅಲ್ಲೇ ಓದಿದ್ದಾರೆ. ಅವರು ಗಂಡು ಮಗ ಹೆಣ್ಣು ಮಗಳು ಕೂಡ ಅಲ್ಲೇ ಓದಿದ್ದಾರೆ. ಅವರು ಸ್ವಭಾವ ನೋಡಿದ್ರೆ ಅಷ್ಟೇ ಇದು. ನಾವು ಯಾವಾಗಾದ್ರೂ ಆಫೀಸ್ದಾಗ ಹೋದಾಗ ಅಷ್ಟೇ ಇದು ಮಾಡ್ತಿರೋ ನೋಡಿ. ಅವರು ಇಂಥ ಶರೀರ ಕೂಡ ಎಷ್ಟು ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಅರ್ಥ ತಿಳ್ಕೋಬೇಕು. ಒಂದು ನಿಜವಾಗಿ ಹೇಳ್ಬೇಕಾದ್ರೆ ಕೈ ಮುಗಿದ್ರೆ ಯಾರು ಕೆಟ್ಟ ತಿಳ್ಕೊಬಾರ್ದು. ಆರೋಗ್ಯ, ಒಂದು ಭೂಮಿ ಆರೋಗ್ಯ, ಒಂದು ಮನುಷ್ಯನ ಆರೋಗ್ಯ ಸರಿ ಇತ್ತಂದರೆ ಇಡೀ ನಮ್ಮ ದೇಶಕ್ಕೆ ಯಾವುದೂ ಇದಿಲ್ಲ. ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ಮನುಷ್ಯನ ಶರೀರದ ಬಗ್ಗೆ ಯಾರಿಗೂ ಆಲೋಚನೆಯೇ ಇಲ್ಲ. ಇವತ್ತು ಏನಾಗಿದೆ, ತಿಂತಕ್ಕಂಥ ಆಹಾರ ಯಾವಾಗ ತಿನ್ನಬೇಕು, ನಾವು ಯಾವ ರೀತಿ ಆರೋಗ್ಯವಾಗಿರ್ಬೇಕಂತಕ್ಕಂಥದ್ದೇ ಗೊತ್ತಿಲ್ಲ. ಅದಕ್ಕೆ ಒಬ್ಬ ಮಹಾತ್ಮ ಹೇಳ್ತಾನೆ, जीभ की टेस्ट ನೋಡ್ರಿ, जीभ की टेस्ट पेट में जाता वेस्ट, रोग बनती व्यस्त, डॉक्टर करते रहते टेस्ट, तब अपने रुपये होते वेस्ट, इसके लिए घर की रोटी सब्जी सबसे बेस्ट. ಎಲ್ಲದಕ್ಕಿಂತ ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರಸಾದ ತಾಯಿಂದ್ರೆ ಮಾಡಿರ್ತಾರಲ್ಲ, ಆ ತಾಯಿಂದ್ರ ಪ್ರಸಾದ ಉಂಡ್ರೆ ಮಾತ್ರ ನಮ್ಮ ಆರೋಗ್ಯ ಸರಿ ಇರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು. ನಾನು ಯಾಕಂದ್ರೆ ದಯವಿಟ್ಟು ಹೆಚ್ಚಿಗೆ ಹೇಳಕ್ಕೆ ಹೋಗಂಗಿಲ್ಲ. ಇಲ್ಲಿ ಒಳ್ಳೆ ಈಗಾಗಲೇ ನಮ್ಮ ಮೈಪಾಲ್ ರೆಡ್ಡಿ ಅವರು ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಭಾಗದಲ್ಲೇ ಮಹಾನ್, ಅವರೊಬ್ಬ ಕವಿಗಾರ ಅಂತ ಹೇಳ್ಬೋದು. ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಒಂದು 10 ವರ್ಷದಿಂದ ಪೂರ್ಣ ಪ್ರಜ್ಞೆ ಅಂತೇಳಿ ನಾವು ಮಲಕ್ ಕರ್ಕೊಂಡು ಬಂದಿದ್ರು ಅವರು ಪ್ರಭಾಕರ್ ಜೋಶಿ ಅವರು ಇಬ್ಬರು ಹೊಂಟಾರ. ನಾನು ಬರೀ ಲುಂಗಿ ಬರೀ ಮೇಲೆ ಖ್ಯಾತ ಸಾಹಿತಿಗಳು ಮತ್ತು ಹಿರಿಯ ಪತ್ರಕರ್ತ ಆಗಿರ್ತಕ್ಕಂಥ ಆತ್ಮೀಯರಾದ ಶ್ರೀ ಮೈಪಾಲ್ ರೆಡ್ಡಿ ಮುನ್ನೂರವರೇ, ನಮ್ಮ ಸಮಾಜದ ಹಿರಿಯರು, ಸುಮಾರು ವರ್ಷಗಳಿಂದ ನಮ್ಮನ್ನು ಬೆಳೆಸಿರ್ತಕ್ಕಂಥ ಅಖಿಲ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಾಂತರೆಡ್ಡಿ ಅಣ್ಣವರೇ, ನಮ್ಮ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥವರು ಯಾವಾಗಲೂ ತಮ್ಮ ಕೆಲಸದ ಮೇಲೆ, ಕಾಯಕವೇ ಕೈಲೇಸ ಅಂತಕ್ಕಂಥ ಒಂದು ತತ್ವವನ್ನು ಅಳವಡಿಸಿಕೊಂಡು ಹಗಲು ರಾತ್ರಿ ಶ್ರಮಿಸ್ತಕ್ಕಂಥ, ಇವತ್ತು ಸುಮಾರು ವರ್ಷಗಳಿಂದ, ಸುಮಾರು ಒಂದು 35-40 ವರ್ಷಗಳಿಂದ ಇವತ್ತು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಸರ್ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶ್ರೀ ದತ್ತಪ್ಪ ಸಾಗರ್ ಸರ್ ಅವರೇ, ಮತ್ತು ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥವರು, ಹಿರಿಯರಾದ ಡಾಕ್ಟರ್ ಪ್ರೊಫೆಸರ್ SL ಪಾಟೀಲ್ ಸರ್ ಅವರೇ, ಅವರಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿರೋದು ನಮ್ಮೆಲ್ಲ ಸಮಾಜಕ್ಕೆ ಒಂದು ಖುಷಿ ತರ್ತಕ್ಕಂಥ ಸಂದರ್ಭ. ಹೀಗಾಗಿ ಅವರಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಮ್ಮೆಲ್ಲರಿಗೆ ಖುಷಿ ತರ್ತಕ್ಕಂಥ ಕೃಷಿಕರು ಮತ್ತು ಯೋಗ ಪ್ರವೀಣರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಸನ್ಮಾನ್ಯ ಸೋಮನಾಥ್ ರೆಡ್ಡಿ ಅಣ್ಣವರೇ, ಅವರು ನಿಜವಾಗ್ಲೂ ಕೂಡ ಬಂದು ಖುಷಿ ಅನಿಸ್ತಾ ಇರುತ್ತೆ. ಯಾಕಂದರೆ ಅವರು ಮಾತುಗಳು ಪ್ರತಿ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಆಗಬೇಕಂತ ನನ್ನ ಪ್ರಾರ್ಥನೆ. ಯಾಕಂದರೆ ಅವರು ಆರೋಗ್ಯದ ಬಗ್ಗೆ ಮತ್ತು ಕೃಷಿ ಬಗ್ಗೆ ಅವ್ರಿಗೆ ಭಾಳಷ್ಟು ತಿಳುವಳಿಕೆ ಇದೆ. ಬರೀ ತಿಳುವಳಿಕೆ ಅಷ್ಟೇ, ಅನುಭವ ಇದೆ. ಭಾಳ ಜನ ನಾವೆಲ್ಲ ಓದಿದ್ದೀವಿ ಅಷ್ಟೇ, ಅವರಿಲ್ಲ. ಅವರು ಅನುಭವಿಕರು. ಕೃಷಿಯಲ್ಲಿ ಯಾವ ಥರ ಯಾವ ಬೆಳೆಗೆ ಯಾವ ಟೈಮಿಗೆ ಹಾಕಬೇಕು, ಯಾವ ಬೆಳೆ ಕೈ ಕೊಡ್ಲಾರ್ದಂಗೆ ಯಾವ ಥರ ಬೆಳ್ಕೋಬೇಕು ಅಂತಕೊಂಡು ಅದರಲ್ಲಿ ಪಂಡಿತರು, ಅದರಲ್ಲಿ ಡಾಕ್ಟರೇಟ್ ಮಾಡಿದಂಗೆ ಅವರು. ಹೀಗಾಗಿ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದೆ. ಅಣ್ಣವರಿಗೆ ತಮ್ಮಲ್ಲಿ ವಿನಂತಿ ಏನಂದರೆ ಎಲ್ಲ ಮಕ್ಕಳಿಗೂ ಕೂಡ, ಎಲ್ಲ ರೈತರಿಗೆ ಮಕ್ಕಳಿಗೂ ಕೂಡ ತಮ್ಮೊಂದು ವಿಶೇಷ ಉಪನ್ಯಾಸ ಆಗಬೇಕು ಯೋಗದ ಬಗ್ಗೆ ಮತ್ತು ಕೃಷಿಗೆ ಇದ್ರ ಬಗ್ಗೆ ಅಂತ ತಮ್ಮಲ್ಲಿ ಕಳಕಳಿಯನ್ನು ವ್ಯಕ್ತಪಡಿಸುತ್ತಾ, ಇವತ್ತು ಮಹಾಯೋಗಿ ವೇಮರ ಬಗ್ಗೆ ಅತ್ಯಂತ
ಒಂದು ಜೀವ ಪರವಾಗಿ ಭಾಳ ಕಾಳಜಿಯಿಂದ ನಮ್ಮ ಮೈಪಾಲ್ ರೆಡ್ಡಿ ಅವರು ಮಾತಾಡಿದರು. ಯಾಕಂದ್ರೆ ಮಹಾಯೋಗಿ ವೇಮನವರು ಅದೇ ಥರ ಇದ್ದಾರೆ. ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರು ಅವ್ರು ಎಷ್ಟು ಕುಟುಂಬ ಪ್ರೀತಿ ಇತ್ತು, ಎಷ್ಟು ಸಮಾಜದ ಬಗ್ಗೆ ಪ್ರೀತಿ ಇತ್ತು, ಎಷ್ಟು ಕಳಕಳಿ ಇತ್ತು ಅಂತಕ್ಕಂಥದ್ದು. ಒಬ್ಬ ಗೃಹಿಣಿಯಾಗಿ ಸಮಾಜದಲ್ಲಿ ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಯಾರಾದರೂ ದುರ್ಗುಣಗಳಿಗೆ ದುಶ್ಚಟಗಳಿಗೆ ಬಲಿಯಾದರೆ ಅದನ್ನು ಸಹನೆಯಿಂದ ತಾಳ್ಮೆಯಿಂದ ಯಾವ ಥರ ತಿದ್ದಿದಾಗ ಮಾತ್ರ ಇಂಥ ಒಬ್ಬ ಮಹಾಯೋಗಿ ವೇಮನಾಗ್ತಕ್ಕಂಥ ಒಬ್ಬ ಪುರುಷ ಆಗ್ತಾನಿರ್ತಕ್ಕಂಥದ್ದು ಆ ಮಾತಾಯಿ ಮಲ್ಲಮ್ಮನಿಗೆ ಗೊತ್ತಿತ್ತು. ಹೀಗಾಗಿ ಆ ತಾಳ್ಮೆಯನ್ನು ನಾವೆಲ್ಲರೂ ಕಲ್ಕೋಬೇಕಾಗಿದೆ. ಮತ್ತು ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಯಾವುದಾದ್ರೂ ಅವಗುಣಗಳಿದ್ದರೆ, ದುಶ್ಚಟಗಳಿಗೆ ಬಲಿಯಾದರಿದ್ದರೆ ಅವರಿಗೆ ಈ ಥರ ನಾವು ತಾಳ್ಮೆಯಿಂದ ನಾವೆಲ್ಲರೂ ತಿದ್ದಬೇಕಾಗಿದೆ. ನಮ್ಮನ್ನು ನಾವು ತಿದ್ದುಕೊಳ್ಬೇಕಾಗಿದೆ. ನಮ್ಮನ್ನು ನಾವು ತಿದ್ದುಕೊಳ್ಳೋದ್ರ ಮುಖಾಂತರ ನಮ್ಮ ಸಮಾಜದ ಕುಟುಂಬಸ್ಥರನ್ನು ತಿದ್ದಬೇಕಾಗಿದೆ. ನಂತರ ಸಮಾಜ. ಅದಕ್ಕೆ ಮಹಾಯೋಗಿ ವೇಮನವರು ಮತ್ತು ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರು ಇವತ್ತು ನಮಗೆಲ್ಲರಿಗೂ ಆದರ್ಶ ಆಗ್ತಾ ಇದ್ದಾರೆ. ಯಾಕಂದರೆ ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಅದೇ ಥರ ಒಂದು ನಮಗೆ ಹೇಳಿದ್ದಾರೆ. ಯಾವ ಥರ ಗುರು ಹಿರಿಯರನ್ನ ರಕ್ಷಣೆ ಮಾಡಬೇಕು, ಅವ್ರ ಮಾತು ಕೇಳಬೇಕು ಅಂದಾಗ ಮಾತ್ರ ಸಮಾಜದ ಒಂದು ಸದ್ಗತಿ, ಸಮಾಜದಲ್ಲಿ ಒಂದು ಉದ್ಯೋಗ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು. ರೆಸ್ಪೆಕ್ಟಿಂಗ್, ಲವಿಂಗ್ ಆ್ಯಂಡ್ ಕೇರಿಂಗ್ ಪೇರೆಂಟ್ಸ್ ಈಸ್ ನಾಟ್ ಎ ಚಾರಿಟಿ, ಇಟ್ಸ್ ಎನ್ ಅಪಾರ್ಚುನಿಟಿ ಅಂತ ತಿಳ್ಕೊಂಡು ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಾಹೇಬ್ ಹೇಳಿದ್ದಾರೆ. ಆ ಮಹಾಯೋಗಿ ವೇಮನವರು ಕೂಡ, ಜೊತೆಗೆ ಆ ಸದ್ಗುಣಿ ಹೇಮರೆಡ್ಡಿ ಮಲ್ಲಮ್ಮನವರು ಕೂಡ ಆಸೆ ಕೂಡ ಇದಾಗಿತ್ತು. ಮಹಾಯೋಗಿ ವೇಮನವರು ಆ ಹಿರಿಯಳಾಗಿರ್ತಕ್ಕಂಥ ಮಲ್ಲಮ್ಮನವರ ಮಾತುಗಳನ್ನೇ ಕೇಳಿ ಯಾವ ಥರ ಉದ್ಧಾರ ಆದರೂ, ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಮನೇಲಿರ್ತಕ್ಕಂಥ ಹಿರಿಯರ ಮಾತು ಕೇಳಿ ನಮ್ಮನ್ನು ಉದ್ಧಾರ ಮಾಡಿಕೊಳ್ಬೇಕಾಗಿದೆ, ಸಮಾಜನ ಉದ್ಧಾರ ಮಾಡಿಕೊಳ್ಬೇಕಾಗಿದೆ. ಇವತ್ತು ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಸಾಹೇಬ್ ಹೇಳಿರ್ತಕ್ಕಂಥ ಇನ್ನೊಂದು ಮಾತು,